ನಮಸ್ಕಾರ ಆತ್ಮೀಯರೇ, ಇದು ಜ್ಞಾನದೀವಿಗೆ. ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಕಣ್ಣಿಗೆ ಕಾಣದಿದ್ದರೂ ನಮ್ಮೊಳಗೆ ನಡೆಯುವ ಕೆಲವು ಅನುಭವಗಳು ಬದುಕನ್ನೇ ಬದಲಾಯಿಸುವಷ್ಟು ಆಳವಾಗಿರುತ್ತವೆ. ಸ್ನೇಹಿತರೆ, ಇದನ್ನು ನೀವು ಗಮನಿಸಿದ್ದೀರಾ? ಕೆಲವೊಮ್ಮೆ ಕಾರಣವಿಲ್ಲದೆ ಭಯವಾಗುತ್ತದೆ. ಕೆಲ ಸಂದರ್ಭಗಳಲ್ಲಿ ಮನಸ್ಸು ತುಂಬ ಹಗುರವಾಗುತ್ತದೆ. ಕೆಲ ಕ್ಷಣಗಳಲ್ಲಿ ಒಳಗೆ ವಿಚಿತ್ರವಾದ ಶಾಂತಿ ಮೂಡುತ್ತದೆ. ಈ ಅನುಭವಗಳ ಹಿಂದೆ ನಮ್ಮೊಳಗಿನ ಚಕ್ರಗಳ ಪಾತ್ರ ಇರಬಹುದೇ? ನಮ್ಮ ದೇಹವು ಕೇವಲ ಮಾಂಸ, ರಕ್ತ, ಎಲುಬುಗಳ ಸಮೂಹ ಮಾತ್ರವಲ್ಲ. ನಮ್ಮೊಳಗೆ ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಶಕ್ತಿ ನಿರಂತರವಾಗಿ ಹರಿಯುತ್ತಿರುತ್ತದೆ. ಈ ಶಕ್ತಿಯನ್ನು ಯೋಗಶಾಸ್ತ್ರದಲ್ಲಿ ಪ್ರಾಣಶಕ್ತಿ ಎಂದು ಕರೆಯುತ್ತಾರೆ. ಈ ಪ್ರಾಣಶಕ್ತಿ ಹರಿಯುವ ಕೇಂದ್ರಗಳನ್ನೇ ಚಕ್ರಗಳು ಎಂದು ಕರೆಯುತ್ತಾರೆ. ಚಕ್ರ ಎಂಬ ಪದದ ಅರ್ಥವೇ ತಿರುಗುವ ಶಕ್ತಿ ವಲಯ. ನಮ್ಮ ಬೆನ್ನುಹುರಿಯ ತಳಭಾಗದಿಂದ ತಲೆಯ ತುದಿಯವರೆಗೂ ಒಟ್ಟು 7 ಪ್ರಮುಖ ಚಕ್ರಗಳು ಇವೆ ಎಂದು ಯೋಗ ಪರಂಪರೆ ಹೇಳುತ್ತದೆ. ಈ ಚಕ್ರಗಳು ಕೇವಲ ಧಾರ್ಮಿಕ ಕಲ್ಪನೆಗಳಲ್ಲ. ನಮ್ಮ ಭಾವನೆಗಳು, ಆತ್ಮವಿಶ್ವಾಸ, ಭಯ, ಪ್ರೀತಿ, ಮಾತು, ಜ್ಞಾನ, ಅಂತಹ ಪ್ರಜ್ಞೆ ಇವೆಲ್ಲದರ ಮೇಲೂ ಅವುಗಳ ಪ್ರಭಾವವಿದೆ ಎಂದು ಅನೇಕ ಸಾಧಕರು ಅನುಭವಿಸಿದ್ದಾರೆ. ಇಂದು ನಾವು ಈ ವಿಡಿಯೋದಲ್ಲಿ 7 ಚಕ್ರಗಳ ಸುಂದರ ಪ್ರಯಾಣಕ್ಕೆ ಹೊರಟಿದ್ದೇವೆ. ಆದರೆ ಪ್ರತಿಯೊಂದು ಯಾನಕ್ಕೂ ಒಂದು ಆರಂಭವಿರುತ್ತದೆ. ಪ್ರತಿಯೊಂದು ಶಕ್ತಿಗೂ ಒಂದು ಮೂಲವಿರುತ್ತದೆ. ನಮ್ಮೊಳಗಿನ ಇದರ ಬೀಜ ಮಂತ್ರ ರಂ. ಈ ನಾದ ಅಗ್ನಿತತ್ವದ ಚೈತನ್ಯವನ್ನು ನೆನಪಿಸುತ್ತದೆ. ಇದರ ಬಣ್ಣ ಹಳದಿ. 4ನೆಯ ಚಕ್ರ ಅನಾಹತ ಚಕ್ರ. ಇದು ಹೃದಯದ ಮಧ್ಯಭಾಗದಲ್ಲಿರುವ ಶಕ್ತಿ ಕೇಂದ್ರ. ಅನಾಹತ ಎಂದರೆ ಡಿಕ್ಕಿ ಹೊಡೆಯದೆ ಹುಟ್ಟುವ ನಾದ. ಇದು ಪ್ರೀತಿ, ಕರುಣೆ, ಕ್ಷಮೆಯ ಕೇಂದ್ರ. ಈ ಚಕ್ರಕ್ಕೆ ಸಂಬಂಧಿಸಿದ ದೇವತೆ ಶಿವಶಕ್ತಿ. ಹೃದಯದೊಳಗೆ ಪ್ರೀತಿ ಮತ್ತು ಚೈತನ್ಯ ಒಂದಾಗುವ ಸ್ಥಿತಿಯ ಸಂಕೇತ ಇದಾಗಿದೆ. ಇದರ ಬೀಜ ಮಂತ್ರ ಯಂ. ಈ ನಾದ ಹೃದಯದೊಳಗಿನ ಮೃದು ಸ್ಪಂದನವನ್ನು ಜಾಗೃತಗೊಳಿಸುತ್ತದೆ ಎಂದು ಹೇಳುತ್ತಾರೆ. ನಾವು ದುಃಖಪಟ್ಟಾಗ ಎದೆಯೊಳಗೆ ಭಾರವಾದಂತೆ ಅನಿಸುತ್ತದೆ. ಸಂತೋಷವಾಗಿದ್ದಾಗ ಅದೇ ಹೃದಯ ಹಗುರವಾದಂತೆ ಅನಿಸುತ್ತದೆ. ಯೋಗದ ಪ್ರಕಾರ ಈ ಭಾವಸ್ಪಂದನೆಗಳ ಕೇಂದ್ರವೇ ಅನಾಹತ ಚಕ್ರ. ಇದರ ಬಣ್ಣ ಹಸಿರು. 5ನೆಯ ಚಕ್ರ ವಿಶುದ್ಧಿ. ಇದು ಕಂಠಭಾಗದಲ್ಲಿರುವ ಶಕ್ತಿ ಕೇಂದ್ರ. ವಿಶುದ್ಧಿ ಎಂದರೆ ಶುದ್ಧೀಕರಣ. ಇದು ಮಾತು, ಸತ್ಯ, ಅಭಿವ್ಯಕ್ತಿಯ ಕೇಂದ್ರ. ಈ ಚಕ್ರಕ್ಕೆ ಸಂಬಂಧಿಸಿದ ದೇವತೆ ಪಂಚಮುಖ ಶಿವ. ಒಳಗಿನ ಶಕ್ತಿ ಶುದ್ಧವಾಗಿ ಧ್ವನಿಯಾಗಿ ಹೊರಬರುವ ಶಕ್ತಿಯನ್ನು ಇದು ಸೂಚಿಸುತ್ತದೆ. ಕೆಲವೊಮ್ಮೆ ಹೇಳಬೇಕಾದ ಮಾತು ಮನಸ್ಸಿನಲ್ಲಿ ಸ್ಪಷ್ಟವಾಗಿರುತ್ತದೆ, ಆದರೆ ಬಾಯಿಗೆ ಬರುವುದಿಲ್ಲ. ಮತ್ತೆ ಕೆಲವರ ಮಾತು ಕೇಳಿದ ಕೂಡಲೇ ಅದು ಹೃದಯಕ್ಕೆ ತಾಕಿದಂತೆ ಅನಿಸುತ್ತದೆ. ಯೋಗದ ಪ್ರಕಾರ ಮಾತು ಮತ್ತು ಅದರ ಹಿಂದೆ ಇರುವ ಒಳಶಕ್ತಿಯ ಕೇಂದ್ರವೇ ವಿಶುದ್ಧಿ ಚಕ್ರ. ಇದರ ಬೀಜ ಮಂತ್ರ ಹಂ. ಈ ನಾದ ಅಭಿವ್ಯಕ್ತಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ. ಇದರ ಬಣ್ಣ ತಿಳಿ ನೀಲಿ. 6ನೆಯ ಚಕ್ರ ಆಜ್ಞಾ ಚಕ್ರ. ಇದು ಭ್ರೂಮಧ್ಯದಲ್ಲಿದೆ. ಇದನ್ನು 3ನೇ ಕಣ್ಣು ಎಂದು ಕರೆಯುತ್ತಾರೆ. ಆಜ್ಞಾ ಎಂದರೆ ಆಂತರಿಕ ನಿರ್ದೇಶನ. ಈ ಚಕ್ರ ಅಂತಹ ಪ್ರಜ್ಞೆ, ಒಳನೋಟ, ಜಾಗೃತಿಯ ಕೇಂದ್ರವಾಗಿದೆ. ಈ ಚಕ್ರಕ್ಕೆ ಸಂಬಂಧಿಸಿದ ದೇವತೆ ಶಿವ. ಇದು ಹೊರಗಿನ ದೃಶ್ಯಕ್ಕಿಂತ ಒಳಗಿನ ಸತ್ಯವನ್ನು ಕಾಣುವ ಜಾಗೃತಿಯ ಸಂಕೇತ. ಇದರ ಬೀಜ ಮಂತ್ರ ಓಂ. ಈ ನಾದ ಮನಸ್ಸನ್ನು ಒಳಗೆ ಸೆಳೆಯುತ್ತದೆ. ಇದರ ಬಣ್ಣ ಇಂಡಿಗೋ ಅಥವಾ ಗಾಢ ನೀಲಿ. 7ನೆಯ ಚಕ್ರವೇ ಸಹಸ್ರಾರ ಚಕ್ರ. ತಲೆಯ ತುದಿಯಲ್ಲಿರುವ ಶಕ್ತಿ ಕೇಂದ್ರ ಇದಾಗಿದೆ. ಸಹಸ್ರಾರ ಎಂದರೆ 1000 ದಳಗಳ ಕಮಲ. ಇದು ಜ್ಞಾನ, ಮೌನ, ಆತ್ಮಾನುಭವದ ಕೇಂದ್ರ. ಈ ಚಕ್ರಕ್ಕೆ ಸಂಬಂಧಿಸಿದ ದೇವತೆ ಶಿವ. ವೈಯಕ್ತಿಕ ಅಹಂಕಾರ ಕರಗಿ ಶುದ್ಧ ಚೈತನ್ಯದಲ್ಲಿ ಲೀನವಾಗುವ ಅನುಭವವನ್ನು ಇದು ನೆನಪಿಸುತ್ತದೆ. ಇದರ ಬೀಜ ಮಂತ್ರ ಓಂ. ಸಹಸ್ರಾರ ಚಕ್ರಕ್ಕೆ ಎಲ್ಲ ಪರಂಪರೆಗಳು ಒಂದೇ ನಿರ್ದಿಷ್ಟ ಬೀಜ ಮಂತ್ರವನ್ನು ಹೇಳುವುದಿಲ್ಲ. ಅನೇಕ ಸಾಧಕರು ಇಲ್ಲಿ ದೀರ್ಘ ಓಂ ನಾದದ ನಂತರ ಮೌನದಲ್ಲಿಯೇ ನೆಲೆಸುತ್ತಾರೆ. ಏಕೆಂದರೆ ಸಹಸ್ರಾರವನ್ನು ಶಬ್ದದಾಚೆಯ ಅನುಭವ ಎಂದು ನೋಡಲಾಗುತ್ತದೆ. ಇದರ ಬಣ್ಣ ನೇರಳೆ ಅಥವಾ ಬಿಳಿ.
ಈ ಶಕ್ತಿಯಾನದ ಆಳಕ್ಕಿಳಿಯುತ್ತಾ ಹೋದಂತೆ ನಿಮ್ಮೊಳಗೆ ಯಾವ ಚಕ್ರದ ಬಗ್ಗೆ ಹೆಚ್ಚು ಕುತೂಹಲ ಮೂಡಿತು ಎಂಬುದನ್ನು ಗಮನಿಸಿ. ಏಕೆಂದರೆ ಕೆಲವೊಮ್ಮೆ ನಮ್ಮ ಗಮನ ಸೆಳೆಯುವುದೇ ಒಳಗೆ ಜಾಗೃತಿಯಾಗಲು ಆರಂಭಿಸಿರುವ ಬಾಗಿಲಾಗಿರಬಹುದು. ಇದು ಕೇವಲ ಆರಂಭ. ಮುಂದೆ ತೆರೆದುಕೊಳ್ಳುವ ಪ್ರತಿಯೊಂದು ಬಾಗಿಲು ನಿಮ್ಮೊಳಗಿನ ಹೊಸ ಅನುಭವದ ಕಡೆಗೆ ಕರೆದೊಯ್ಯಲಿದೆ. ಆ ಯಾನದಲ್ಲಿ ನನ್ನ ಜೊತೆಯಾಗಿರಿ. ಧನ್ಯವಾದಗಳು.